ದಾವಣಗೆರೆಯ ಬ್ರಹ್ಮಕುಮಾರೀಸ್ 50ರ ಸುವರ್ಣ ಸಂಭ್ರಮದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಆದರಣೀಯ ರಾಜಯೋಗಿನಿ ಬ್ರಹ್ಮಕುಮಾರಿ ಸುದೇಶ್ ದೀದಿಜಿ ಅವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಘನ ಸಾನ್ನಿಧ್ಯ ವಹಿಸಿರುವ ಆದರಣೀಯ ರಾಜಯೋಗಿನಿ ಬ್ರಹ್ಮಕುಮಾರಿ ಚಕ್ರಧಾರಿ ದೀದಿಜಿ ಅವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಈ ದಿನ ದಾವಣಗೆರೆಯ ಬ್ರಹ್ಮಕುಮಾರಿಯ 50ನೇ ಸುವರ್ಣ ಸಂಭ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಕ್ಕಂದಿರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಧಾರ್ಮಿಕ ಶಾಂತಿಯನ್ನು ಮಾನವ ಸಮಾಜಕ್ಕೆ ನೀಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಈ ಬ್ರಹ್ಮಕುಮಾರಿ ಬರೀ ಭಾರತದಲ್ಲ, ಇಡೀ ವಿಶ್ವದಲ್ಲೇ ಮಾನವ ಕುಲದ ನೆಮ್ಮದಿಗೆ, ಮಾನವ ಕುಲದ ಶಾಂತಿಗೆ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದು, ಅದರಲ್ಲಿ ದಾವಣಗೆರೆಯಲ್ಲೂ ಕೂಡ 50 ವರ್ಷಗಳಿಂದ ಯಶಸ್ವಿ ಜನಪರ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಅಕ್ಕಂದರಿಗೆ ನಿಮ್ಮೆಲ್ಲರ ಒಂದು ಆ ದೇವರಲ್ಲಿ ಇನ್ನೂ ಸಮಾಜಮುಖಿ ಸೇವೆಯನ್ನು ಮಾಡ್ತಕ್ಕಂಥ ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಸಮಾಜ ಸೇವೆ ಮಾಡ್ತಕ್ಕಂಥ ಅಕ್ಕಂದರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ನೀಡಿ ವಿಶ್ವವನ್ನು ಶಾಂತಿಯಿಂದ ಇರುವಂತೆ ಇವರೆಲ್ಲರ ಒಂದು ಪ್ರಾರ್ಥನೆಯಿಂದ ಈಡೇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ 50 ವರ್ಷವನ್ನು ಪೂರೈಸಿದಂಥ ಎಲ್ಲ ಅಕ್ಕಂದಿರಿಗೆ ನಾನು ಅಭಿನಂದನೆ, ಧನ್ಯವಾದಗಳನ್ನು ಹೇಳೋದ್ರ ಮೂಲಕ, ಅದರ ಜೊತೆಗೆ ಹರಿಹರದಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸೇವೆಯನ್ನು ಮಾಡಿದಂಥ ದಿವಂಗತ ಮಂಜುಳಕ್ಕನವ್ರನ್ನ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಾಗ್ತದೆ. ಮಂಜುಳಕ್ಕನವರು ಹರಿಹರದ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿನಿತ್ಯ ಓಡಾಡಿ ಗ್ರಾಮೀಣ ಪ್ರದೇಶದ ಅನೇಕ ಗ್ರಾಮಗಳಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥವ್ರು. ಇವತ್ತು ಕೂಡ ನಮಗೆ ಲೀಲಕ್ಕನವ್ರಕ್ಕಿಂತ ಜಾಸ್ತಿ ನಮ್ಮ ಗಮನಕ್ಕೆ ಬರೋದು, ಯಾಕೆಂದ್ರೆ ನಾವು ಹರಿಹರದವರು ಮಂಜುಳಕ್ಕನವರು. ಇವತ್ತು ನಾನು ಈ ಮಾತನ್ನು ಹೇಳಿದಾಗ, ಇಲ್ಲ ಮಂಜುಳಕ್ಕನವರ ಸಹೋದರಿ ಕೂಡ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತು. ಇವತ್ತು ಅಕ್ಕ ತಂಗಿಯರು ಇವತ್ತು ಈ ಒಂದು ಸಂಸ್ಥೆ ಮತ್ತು ದೇಶದ ಒಂದು ಪ್ರಪಂಚದ ಶಾಂತಿ ನೆಮ್ಮದಿಗೋಸ್ಕರವಾಗಿ ಸೇವೆ ಮಾಡ್ತಿರ್ತಕ್ಕಂಥ ಅನೇಕ ಅಕ್ಕಂದರು, ಲಕ್ಷಾಂತರ ಕೋಟ್ಯಾಂತರ ಅಕ್ಕಂದರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಭಗವಂತ ಇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದ್ರ ಮೂಲಕ ಆ ಮಂಜುಳಕ್ಕನವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥ ಅವಕಾಶ ಇದು ಅಂತ ನಾನು ಭಾವಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಈಶ್ವರಿ.